2026 ಶುರುವಾಗಿದ್ದು ಆಯಿತು. ತುಂಬ ಜನ ನ್ಯೂ ಇಯರ್ ರೆಸೊಲ್ಯೂಷನ್ ಅಂತ ಜಿಮ್ ಜಾಯ್ನ್ ಆಗಿದ್ದು ಆಯಿತು. ಇನ್ನೂ ಕೆಲವರು ಪ್ಲ್ಯಾನಲ್ಲೇ ಇದ್ದಾರೆ ಆ್ಯಂಡ್ ಕೆಲವರಂತೂ ಜಾಯ್ನ್ ಆಗಿಬಿಟ್ಟು ವಿತೌಟ್ ವಾರ್ಮಪ್ ವಿತೌಟ್ ಪ್ಲ್ಯಾನ್ ಕ್ರೇಜಲ್ಲಿ ವೆಯ್ಟ್ಸ್ ಅಂತೂ ಲಿಫ್ಟ್ ಮಾಡ್ತಿದ್ದಾರೆ. ಆ ಲಿಸ್ಟಲ್ಲಿ ನೀವೇನಾದರೂ ಇದ್ದರೆ ಡೆಫಿನೆಟ್ಲಿ ಈ ವಿಡಿಯೋ ನಿಮಗೋಸ್ಕರ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಆಕಾಶ್ ಮಾತಾಡ್ತಿದ್ದೀನಿ. ಇವತ್ತಿನ ಎಪಿಸೋಡಲ್ಲಿ ನಿಮ್ಮ ಎಲ್ಲರ ಹತ್ರ ನನ್ನ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಏನಂದರೆ ಲಾಸ್ಟ್ ವೀಕ್ ನನ್ನ ಒ ಪಿ ಡಿಗೆ ಒಬ್ಬರು ಪೇಷಂಟ್ ಬಂದಿರ್ತಾರೆ. ಈಸ್ ಜಸ್ಟ್ ಅ 17 ಇಯರ್ ಓಲ್ಡ್. ಸೊ ಅವ್ರದ್ದು ಏನು ತೊಂದರೆ ಅಂದರೆ, ಸರ್ ಸೊಂಟ ನೋವಿದೆ, ಕುತ್ಕೊಂಡಾಗ ಜಾಸ್ತಿ ಇರುತ್ತೆ ಆ್ಯಂಡ್ ನಿಂತ್ಕೊಂಡಾಗ ಕಾಫ್ ಪೇನ್ ಜಾಸ್ತಿ ಬರುತ್ತೆ, ಅಂದರೆ ಮೀನು ಕಣ್ಣದ ನೋವು ಜಾಸ್ತಿ ಕಾಣಿಸ್ಕೊಳ್ತಿದೆ. ಅವರ ಹಿಸ್ಟ್ರಿ ತೊಗೊಂಡಾಗ ನ್ಯೂ ಇಯರ್ ರೆಸೊಲ್ಯೂಷನ್ ಅಂತ ಜಿಮ್ ಜಾಯ್ನ್ ಆಗಿರ್ತಾರೆ. ಜಿಮ್ ಜಾಯ್ನ್ ಆಗಿ ಒಂದು ವಾರದಲ್ಲಿ ಒಂದು ಪರ್ಟಿಕ್ಯುಲರ್ ಡೇ ವಿತೌಟ್ ವಾರ್ಮಪ್ ಸ್ಟ್ರೈಟ್ ಅವೇ ಹೆವಿ ವೆಯ್ಟ್ಸಲ್ಲಿ ಲೆಗ್ ಪ್ರೆಸ್ ಮಾಡೋದಕ್ಕೆ ಹೋಗಿರ್ತಾರೆ. ಸೊ ದಟ್ ಆ್ಯಂಟೀರಿಯರ್ ಪ್ರೆಷರ್ ಆ್ಯಂಡ್ ಪೋಸ್ಟೀರಿಯರ್ ಪ್ರೆಷರಿಂದ ಏನಾಗಿದೆ, ಸ್ಪೈನ್ ಕಂಪ್ರೆಷನ್ ಆಗಿಬಿಟ್ಟು ಡಿಸ್ಕ್ ಹರ್ನಿಯೇಷನ್ ಆಗಿದೆ. ನೀವು ನೋಡ್ಬೋದು, ಇದು ಅವರ MRI. ಸೊ ಈ MRIಯಲ್ಲಿ ಏನು ಕಾಣಿಸ್ತಿದೆ ಅಂತಂದರೆ, L4 L5 ಏನಾಗಿದೆ, ಕಂಪ್ರೆಷನ್ ಆಗಿಬಿಟ್ಟು ಡಿಸ್ಕ್ ಹರ್ನಿಯೇಷನ್ ಆಗಿದೆ. ಸೊ ಡಿಸ್ಕ್ ಹರ್ನಿಯೇಷನ್ ಆಗಿಬಿಟ್ಟು ಏನು ಸ್ಪೈನಲ್ ಕಾರ್ಡ್ ಬರುತ್ತಲ್ಲ, ಆ ಸ್ಪೈನಲ್ ಕಾರ್ಡಲ್ಲಿ ಮೇಯ್ನ್ಲಿ L4 L5 ಈ ರೀಜನಲ್ಲಿ ಬರೋದು ಶಿಯಾಟಿಕ್ ನರ್ವ್. ಸೊ ಶಿಯಾಟಿಕ್ ನರ್ವ್ ಏನಾಗಿದೆ, ಇರಿಟೇಷನ್ ಆಗ್ತಿದೆ. ಸೊ ಶಿಯಾಟಿಕ್ ನರ್ವ್ ಇರಿಟೇಷನಿಂದ ಏನಾಗ್ತಿದೆ, ಅವ್ರಿಗೆ ಕಾಫ್ ಪೇನ್ ಕಾಣಿಸ್ತಿದೆ. ಸೊ ಇದನ್ನು ನಾವು ರೇಡಿಯೇಟಿಂಗ್ ಪೇಯ್ನ್ ಅಂತ ಕರಿತೇವೆ. ಸೊ ಈ MRIಯಲ್ಲಿ ನೋಡೋದಾದರೆ ಹೆಚ್ಚಾಗಿ ಹರ್ನಿಯೇಷನ್ ಆಗಿದೆ ಆ್ಯಂಡ್ ಡಿಜನ್ರೇಷನ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಇದಕ್ಕೆ ಏನು ಮಾಡಿದ್ವಿ, ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ವಿ ಆ್ಯಂಡ್ ಏನು ಸಮ್ ಎಕ್ಸಸೈಸಸ್ನ ನಾವು ಪ್ರಿಸ್ಕ್ರೈಬ್ ಮಾಡಿದ್ವಿ. ಒಂದು ವಾರ ನಂತರ ಬನ್ನಿ ಅಂತ ಹೇಳಿದ್ವಿ. ಇವತ್ತೇನಾಯಿತು, ಅವರು ವಾಪಸ್ ಬಂದಾಗ ಎಷ್ಟು ಪೇಯ್ನ್ ಕಡಿಮೆ ಆಗಿದೆ ಅಂತ ಕೇಳಿದಾಗ ಅವರು ಹೇಳಿದ್ರು, ಸರ್ 60 to 70% ಪೇಯ್ನ್ ಕಡಿಮೆ ಆಗಿದೆ. ಸೊ ಎಷ್ಟು ದಿನ ಬೇಕಾಗುತ್ತೆ ಅಂತ. ಸೊ ನಾವು ಹೇಳಿದ್ವಿ, ಇಟ್ ವಿಲ್ ಟೇಕ್ ಅ ಟೈಮ್, ಬಿಕಾಸ್ ಇದು ಕಂಪ್ರೆಷನ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ, ಎಕ್ಸಸೈಸ್ ಮಾಡಿ ಅಂತ. ಸೊ ಇದರಲ್ಲಿ ನಾನು ನಿಮಗೆಲ್ಲರಿಗೂ ತಿಳಿಸೋದೇನು ಅಂದರೆ, ಜಿಮ್ ಜಾಯ್ನ್ ಆಗಬೇಕಿದ್ರೆ ಏನೆಲ್ಲ ಪಾಯಿಂಟ್ಸ್ನ ನೀವು ತಿಳ್ಕೊಳ್ಬೇಕು ಅನ್ನೋದು ಮೇಜರ್ ಪಾಯಿಂಟ್ಸ್ ಆಗಿರುತ್ತೆ. ಬಿಕಾಸ್ ಜಿಮ್ ಜಾಯ್ನ್ ಆಗೋದು ತಪ್ಪಲ್ಲ. ಬಿಕಾಸ್ ಆ್ಯಸ್ ಅ ಮೆಡಿಕಲ್ ಪ್ರೊಫೆಷ್ನಲ್ ನಾನು ಎಲ್ರಿಗೂ ಹೇಳೋದೇನೆಂದರೆ, ಜಿಮ್ ಈಸ್ ವೆರಿ ಗುಡ್ ಪ್ಲಾಟ್ಫಾರ್ಮ್.